ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ವೀಕ್ಷಕರೇ, ಪಡಿತರ ಅಂದ್ರೆ ರೇಷನ್ ಕಾರ್ಡ್ ಎಲ್ಲರೂ ಕೂಡ ಹೊಂದಿರ್ತೀವಿ. ರೇಷನ್ ಡಿಪೋಗೆ ಹೋಗಿ ನಾವು ದಿನಸಿಗಳನ್ನ ತಗೊಂಡ್ ಬರ್ತಾ ಇರ್ತೀವಿ. ಇದು ನಮ್ಮೆಲ್ಲರ ಹಕ್ಕು ಅಂತಲೇ ಹೇಳ್ಬೋದು. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಏನಪ್ಪಾ ಅಂದ್ರೆ 6 ತಿಂಗಳು ಪಡಿತರ ಪಡೆಯದಿದ್ರೆ ಪಡಿತರ ಚೀಟಿ ರದ್ದಾಗುತ್ತೆ. ಇದು ಕೇಂದ್ರ ಸರ್ಕಾರದ ಆದೇಶ. ಅಂದ್ರೆ 6 ತಿಂಗಳು ಅಂದ್ರೆ ತಿಂಗಳು ರೇಷನ್ ತರುವಂತ ನಾವು 6 ತಿಂಗಳು ಒಂದ್ ವೇಳೆ ನಾವೇನಾದ್ರೂ ರೇಷನ್ ಡಿಪೋಗೆ ಹೋಗಿ ರೇಷನ್ ತೆಗೆದುಕೊಂಡಿಲ್ಲ ಅನ್ನೋದಾದ್ರೆ ನಮ್ಮ ರೇಷನ್ ಕಾರ್ಡ್ ಅಲ್ಲಿಗೆ ರದ್ದಾಗುತ್ತೆ. ಕೇಂದ್ರ ಸರ್ಕಾರ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ತಿದ್ದುಪಡಿ ಆದೇಶ 2025 ಪ್ರಕಟಿಸಿದ್ದು, ಇದರಡಿಯಲ್ಲಿ 6 ತಿಂಗಳ ಕಾಲ ಪಡಿತರ ಪಡೆಯದವರ ಕಾರ್ಡ್ಗಳನ್ನ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಲಾಗುತ್ತೆ ಅನ್ನೋ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದೆ. ಮುಂದಿನ 3 ತಿಂಗಳಲ್ಲಿ ಪರಿಶೀಲನೆ ಮತ್ತೆ KYC ಮೂಲಕ ಅರ್ಹತೆಯನ್ನ ಮತ್ತೆ ನಿರ್ಧರಿಸಲಾಗುತ್ತೆ ಅಂತ ಹೇಳ್ಬೋದು. ಅಂದ್ರೆ KYC ಮಾಡಿದ ತಕ್ಷಣ ಯಾರೆಲ್ಲ ಪಡಿತರ ಯೂಸ್ ಮಾಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದಾರೆ ರೇಷನ್ ಅಥವಾ ತೆಗೆದುಕೊಳ್ತಾ ಇಲ್ವಾ ಅನ್ನೋದನ್ನು ಕೂಡ ನಿರ್ಧಾರ ಮಾಡಲಾಗುತ್ತೆ. ಹಾಗೆ ತೆಗೆದುಕೊಳ್ತಾ ಇದಾರೆ ಕರೆಕ್ಟ್ ಆಗಿ ಅನ್ನೋರಿಗೆ ಕಾರ್ಡು ಹಾಗೆ ಇರುತ್ತೆ, ತೆಗೆದುಕೊಳ್ತಾ ಇಲ್ಲ ಅನ್ನೋರಿಗೆ ಕಾರ್ಡು ನಿಷ್ಕ್ರಿಯವಾಗುತ್ತೆ. ಇದಲ್ಲದೆ ಪ್ರತಿ 5 ವರ್ಷಗಳಿಗೊಮ್ಮೆ ಪಡಿತರ ಚೀಟಿಗಳ ಅರ್ಹತಾ ಪಟ್ಟಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ತಿದ್ದುಪಡಿ ಆದೇಶ 2025 ಪ್ರಕಟಿಸಿದ್ದು, ಇದರಡಿಯಲ್ಲಿ 6 ತಿಂಗಳ ಕಾಲ ಪಡಿತರ ಪಡೆಯದವರ ಕಾರ್ಡ್ಗಳನ್ನ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಲಾಗುತ್ತೆ. ಮುಂದಿನ 3 ತಿಂಗಳಲ್ಲಿ ಪರಿಶೀಲನೆ ಹಾಗೆ KYC ಮೂಲಕ ಅರ್ಹತೆಯನ್ನ ಮತ್ತೆ ನಿರ್ಧರಿಸ್ತಾರೆ. ಕನ್ನಡ ರಾಯಭಾರಿ ಇವರಡಿಯಲ್ಲಿ 6 ತಿಂಗಳ ಕಾಲ ಪಡಿತರ ಪಡೆಯದವರ ಕಾರ್ಡ್ಗಳನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗುತ್ತೆ. ಅಂದ್ರೆ ಈಗ ನೀವು ಯೋಚನೆ ಮಾಡ್ಬೇಕಾಗುತ್ತೆ, ಪ್ರತಿ ತಿಂಗಳು ರೇಷನ್ ಅನ್ನ ತಗೊಂಡ್ ಬರೋ ನಾವು ಯಾವುದೋ ಕೆಲಸದ ಒತ್ತಡದಿಂದ ಮರ್ತು ಹೋಗ್ತೀವಿ. ಇದೇ ರೀತಿ ಮರಿತಾ 6 ತಿಂಗಳು ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಅಲ್ಲಿಗೆ ನಿಮ್ಮ ಪಡಿತರ ಚೀಟಿ ರೇಷನ್ ಕಾರ್ಡ್ಗೆ ಮುಕ್ತಾಯ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.